ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಶ್ರೀ ಗುರು ಕಾಮರ್ಸ್ ಅಕಾಡೆಮಿ. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್ ಚಾಪ್ಟರ್ ಅಲ್ಲಿ ಇಂಟ್ರೊಡಕ್ಷನ್ಸ್ ನ ನೋಡಿದ್ವಿ. ಸೊ ಈ ಒಂದು ಕ್ಲಾಸ್ ಅಲ್ಲಿ 5 ಮಾರ್ಕ್ಸ್ ಪ್ರಾಬ್ಲಮ್ ಅಂದ್ರೆ ಸೇಲ್ಸ್ ರೇಷಿಯೋಸ್ ಹೇಗೆ ಐಡೆಂಟಿಫೈ ಮಾಡೋದು, ಟೈಮ್ ರೇಷಿಯೋಸ್ ನ ಹೇಗೆ ಐಡೆಂಟಿಫೈ ಮಾಡೋದು ಅನ್ನೋದನ್ನ ನೋಡೋಣ. ಜೊತೆಗೆ ಬರ್ತಕ್ಕಂತ ಅಂದ್ರೆ ಕೆಲವೊಂದು ಬಿಸ್ನೆಸ್ ನಡೀತಾ ಇದಾರೆ ಅಂದ್ರೆ ಸೊ ಇನ್ಕಾರ್ಪೊರೇಟ್ ಆಗೋಕ್ಕಿಂತ ಮುಂಚೆ ಕೆಲವೊಂದು ಎಕ್ಸ್ಪೆನ್ಸಸ್ ಆಗಿರುತ್ತೆ ಅಂಡ್ ಆಫ್ಟರ್ ದ ಇನ್ಕಾರ್ಪೊರೇಷನ್ಸ್ ಕೆಲವೊಂದು ಎಕ್ಸ್ಪೆನ್ಸಸ್ ಆಗಿರುತ್ತೆ. ಸೊ ಅದನ್ನ ಆ ಎಕ್ಸ್ಪೆನ್ಸಸ್ ನ ಯಾವ ತರ ನಾವು ಪ್ರೀ ಅಂಡ್ ಪೋಸ್ಟ್ ಹೇಗೆ ನಾವು ಅಲೋಕೇಶನ್ ಮಾಡ್ಬೇಕು ಅನ್ನೋದನ್ನ ಈ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಸೊ ಒಂದು ಟೈಮ್ ರೇಷಿಯೋ ಅಂಡ್ ಸೇಲ್ಸ್ ರೇಷಿಯೋಸ್ ನ ಐಡೆಂಟಿಫೈ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಚಾಪ್ಟರ್ಸ್ ಅಲ್ಲಿ. ಸೊ ಟೈಮ್ ರೇಷಿಯೋ ಅಂಡ್ ಸೇಲ್ಸ್ ರೇಷಿಯೋ ಒಂದು 5 ಮಾರ್ಕ್ಸ್ ಪ್ರಾಬ್ಲಮೆಟಿಕ್ ನ ನೋಡೋಣ ಹೇಗೆ ಐಡೆಂಟಿಫೈ ಮಾಡೋದು ಅಂತ. ಸೊ ಇದು ನೀವು ಈಸಿಯಾಗಿ ಐಡೆಂಟಿಫೈ ಮಾಡಿದ್ರೆ ಸೊ ಅಲೋಕೇಶನ್ಸ್ ಮಾಡೋದಕ್ಕೆ ಬಹಳಷ್ಟು ಈಸಿ ಆಗುತ್ತೆ. ಈಗ ಒಂದು ಪ್ರಾಬ್ಲಮ್ ಸ್ಕ್ರೀನ್ ಅಲ್ಲಿ ಬರ್ತಾ ಇದೆ, ಸೊ ನೋಟ್ ಮಾಡ್ಕೊಳ್ಳಿ. ಏನ್ ಪ್ರಾಬ್ಲಮ್ ಅಂದ್ರೆ ಎಕ್ಸ್ ಕಂಪನಿ ಲಿಮಿಟೆಡ್ ವಾಸ್ formed on 1/4/2018 to take over the business of Mime Traders effect from 1/1/2018. The total sales for the year ended 31st 12/2018 ಎಷ್ಟು ಅಂದ್ರೆ ಟೋಟಲ್ ಸೇಲ್ಸ್ rupees 10 lakh divided into rupees 4 lakh for the period up to 1st April and rupees 6 lakh for the remaining period. ಸೊ ಇಲ್ಲಿ ಟೈಮ್ ರೇಷಿಯೋ ಸೇಲ್ಸ್ ರೇಷಿಯೋ ಕಂಡಿಡಿ ಅಂದ್ರೆ ಕ್ಯಾಲ್ಕುಲೇಟ್ ಟೈಮ್ ಅಂಡ್ ಸೇಲ್ಸ್ ರೇಷಿಯೋಸ್ ಅಂತ ಕೇಳಿದ್ದಾನೆ. ನೋಡಿ, ನಾನು ಹೇಳಿದ್ದೀನಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನೀವು ಟೈಮ್ ರೇಷಿಯೋಸ್ ಅಂಡ್ ಸೇಲ್ಸ್ ರೇಷಿಯೋಸ್ ಕಂಡುಹಿಡಿಬೇಕಂದ್ರೆ ಡೇಟ್ ಯಾವಾಗ ಇನ್ಕಾರ್ಪೊರೇಟ್ ಆಗಿದೆ ಅನ್ನೋದು, ಮತ್ತೆ ಯಾವಾಗ ಆ ಕಂಪನಿ ಟೇಕ್ ಓವರ್ ಆಗಿದೆ ಅಂಡ್ ಎಂಡ್ ಆಫ್ ದ ಇಯರ್ ಗೊತ್ತಾಗುತ್ತೆ 31st 12 ಅಂತ ಬಂದ್ಬಿಡುತ್ತೆ. ಬಟ್ ಟೇಕ್ ಓವರ್ ಮಾಡಿದ್ದು ಯಾವಾಗ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ನೋಡಿ, ಎಕ್ಸ್ ಕಂಪನಿ ಲಿಮಿಟೆಡ್ ವಾಸ್ ಫಾರ್ಮ್ಡ್ ಆನ್ 1/4/2018 ಅಂತ ಇದೆ ಟು ಟೇಕ್ ಓವರ್ ದ ಬಿಸ್ನೆಸ್ ಆಫ್ ಮಹಿಮ್ ಟ್ರೇಡರ್ ಎಫೆಕ್ಟ್ ಫ್ರಮ್. ನೋಡಿ ಎಫೆಕ್ಟ್ ಯಾವಾಗ ಆಗಿದೆ ಅಂದ್ರೆ 1/1/2018. ಟೇಕ್ ಓವರ್ ಯಾವಾಗ ಆಗಿದೆ ಅಂದ್ರೆ ಫಾರ್ಮ್ಡ್ ಯಾವಾಗ ಆಗಿದೆ 1/4/2018. 1/4/2018 ಅಂದ್ರೆ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ 1/3/2018 ಬಿಫೋರ್ ಇನ್ಕಾರ್ಪೊರೇಟ್. ಇದು ಅದು ಫಾರ್ಮ್ಡ್ ಆಗಿರೋದು 1/4/2018. 1/4/2018. ಬಟ್ ಇಲ್ಲಿ ಎಫೆಕ್ಟ್ ಫ್ರಮ್ 1/1/2018 ಇರೋದು 1/4/2018 ಅಲ್ಲಿ ಫಾರ್ಮ್ಡ್ ಆಗಿದೆ ಅಂದ್ರೆ ಸೊ ಬಿಫೋರ್ ಅಂದ್ರೆ 1/1/2018 and formed 1/3/2018. ಇದು ಬಿಫೋರ್ ಇನ್ಕಾರ್ಪೊರೇಟೆಡ್. ಆಫ್ಟರ್ ಇನ್ಕಾರ್ಪೊರೇಟೆಡ್ ವೆರಿ ಇಂಪಾರ್ಟೆಂಟ್. ಇನ್ಕಾರ್ಪೊರೇಟೆಡ್ ಅಂದ್ರೆ ಅವ್ರು ಹೇಳಿದ್ದಾರೆ 1/4/2018 ಎಂಡ್ ಯಾವಾಗ ಆಗಿದೆ 31st 12/2018. ಇಲ್ಲಿ ಈಸಿಯಾಗಿ ಟೈಮ್ ಪೀರಿಯಡ್ ವೆರಿ ಇಂಪಾರ್ಟೆಂಟ್. ಟೈಮ್ ರೇಷಿಯೋಸ್ ಅಂದ್ರೆ 1/1/2000 ಇಂದ ಇದು 1/4 ಅಂದ್ರೆ ಬಿಫೋರ್ 1/3 1/1/2018 to 1/3/2018 ಅಂದ್ರೆ ಎಷ್ಟು ತಿಂಗಳಾಯ್ತು 1 2 3 ಇಷ್ಟು. ಅಲ್ಲಿಂದ ನಾನು ಹೇಳಿದ್ದೀನಿ 1 ವರ್ಷಕ್ಕೆ 12 ತಿಂಗಳು 3 ಬಂದಿದೆ ಅಂದ್ರೆ ಸೊ 9. ಸೊ 1:3. This is time ratio. ಅಂಡ್ ಸೇಲ್ಸ್ ರೇಷಿಯೋಸ್ ನೋಡಿ, ಇದರಲ್ಲಿ ಸೇಲ್ಸ್ ರೇಷಿಯೋ ಕಂಡಿಡೀರಿ ಅಂತಾನು ಹೇಳಿದ್ದಾರೆ. ಟೈಮ್ ರೇಷಿಯೋಸ್ ಕಂಡಿಡಿದರೆ ಸೇಲ್ಸ್ ರೇಷಿಯೋಸ್ ಏನು ಅಂದ್ರೆ ಸೇಲ್ಸ್ ಏನಾಗಿದೆ ಅಂದ್ರೆ ಆ ವರ್ಷದಲ್ಲಿ ಪ್ರೀ ಸೇಲ್ಸ್ ಎಷ್ಟಾಗಿದೆ. ಇರೋದು 10 ಲಕ್ಷ ಇದೆ, 10 lakh ಕೊಟ್ಟಿದ್ದಾನೆ. ಅದನ್ನ ಡಿವೈಡೆಡ್ ಇಂಟು rupees 4 lakh. ಈ 10 lakh ಅಲ್ಲಿ rupees 4 lakh ಏನಾಗಿದೆ ಪ್ರೀ ಅಲ್ಲಿ 4 lakh ಫಾರ್ ದ ಪೀರಿಯಡ್ ಅಪ್ ಟು 1st April. 4 lakh ಆಗಿದೆ. ಓಕೆ, ಸೊ ರಿಮೈನಿಂಗ್
6 lakh for the remaining period. 6 lakh for the remaining period. 6 lakh for the remaining ಅಂದ್ರೆ 4:6. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 2:3 ಆಗುತ್ತೆ. ದಿಸ್ ಇಸ್ 2:3 ಏನಿದೆಯಲ್ಲ, ದಿಸ್ ಈಸ್ ಸೇಲ್ಸ್ ರೇಷಿಯೋ. ಐ ಥಿಂಕ್ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂತೀನಿ. ಟೈಮ್ ರೇಷಿಯೋ ಅಂದ್ರೆ ಟೈಮ್ ರೇಷಿಯೋಸ್ ಕಂಡುಹಿಡಿಯೋದು ಬಹಳಷ್ಟು ಈಸಿ ಅಂಡ್ ಸೇಲ್ಸ್ ರೇಷಿಯೋ ಕಂಡುಹಿಡಿಯೋದು ಬಹಳಷ್ಟು ಈಸಿ. ನೋಡಿ, ಇನ್ಕಾರ್ಪೊರೇಟ್ ಯಾವಾಗ ಆಗಿದೆ ಅಂಡ್ ಟೇಕ್ ಓವರ್ ಯಾವಾಗ ಆಗಿದೆ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಸೇಲ್ಸ್, ಎಷ್ಟು ಸೇಲ್ಸ್ ಇದೆ ಅಂದ್ರೆ ಈಗ 10 lakh ಇದೆ, 4 lakh ಬಿಫೋರ್ ಆಗಿದೆ, 6 lakh ಆಫ್ಟರ್ ಆಗಿದೆ. 4:6 2:3 ಆಗುತ್ತೆ. ಸೊ ಈಸಿಯಾಗಿ ನಿಮಗೆ 5 marks ಬರುತ್ತೆ. ಸೊ ಇದನ್ನೇನಾದ್ರೂ ನೀವು ಐಡೆಂಟಿಫೈ ಮಾಡೋದೇನಾದ್ರೂ ಗೊತ್ತಾದ್ರೆ ನೀವು ಅಲೋಕೇಶನ್ ನ ಅಂದ್ರೆ ಆಗಿರ್ತಕ್ಕಂತಹ ಅಲೋಕೇಶನ್ ಏನೀಗ ಒಂದು ಎಕ್ಸ್ಪೆನ್ಸಸ್ ಆಗಿದೆಲ್ಲ, ಎಕ್ಸ್ಪೆನ್ಸಸ್ ನ ಪ್ರೀಯಲ್ಲಿ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಅಲೋಕೇಟ್ ಮಾಡಬೇಕು, ಪೋಸ್ಟ್ ಅಂದ್ರೆ ಆಫ್ಟರ್ ಇನ್ಕಾರ್ಪೊರೇಟ್ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋದನ್ನ ನೋಡೋಣ. ಹಾಗಾದ್ರೆ ಯಾವ ಎಕ್ಸ್ಪೆನ್ಸಸ್ ಪ್ರೀ ಅಲ್ಲಿ ಯಾವ್ಯಾವ ಎಕ್ಸ್ಪೆನ್ಸಸ್ ಅಂಡ್ ಪೋಸ್ಟ್ ಗೆ ಯಾವ ಎಕ್ಸ್ಪೆನ್ಸಸ್ ನ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಟೈಮ್ ರೇಷಿಯೋದಲ್ಲಿ ಯಾವ್ಯಾವ ಬರ್ತವೆ, ಸೇಲ್ಸ್ ರೇಷಿಯೋದಲ್ಲಿ ಯಾವ್ಯಾವ ಐಟಮ್ಸ್ ಎಕ್ಸ್ಪೆನ್ಸಸ್ ಬರ್ತವೆ ಅದನ್ನ ನಾವು ಈಗ ನೋಡ್ತಾ ಹೋಗೋಣ. ಐ ಥಿಂಕ್ ಐ ಕ್ಯಾನ್ ಇದು ಬಹಳಷ್ಟು ಈಸಿಯಾಗಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಈಗ ಎಕ್ಸ್ಪೆನ್ಸಸ್ ಯಾವ್ಯಾವ ರೇಷಿಯೋದಲ್ಲಿ ಅವನ್ನ ನೀವು ಅಲೋಕೇಟ್ ಮಾಡ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆ, ಈಗ ಅಲೋಕೇಶನ್ ಆಫ್ ಎಕ್ಸ್ಪೆನ್ಸಸ್ ಅಂದ್ರೆ ಈ ಎಕ್ಸ್ಪೆನ್ಸಸ್ ನ ಅಂದ್ರೆ ನಾವೇನ್ ಇನ್ಕಾರ್ಪೊರೇಟ್ ಮಾಡ್ಲಿಕ್ಕಿಂತ ಮುಂಚೆ ಅಂಡ್ ಇನ್ಕಾರ್ಪೊರೇಟ್ ಆದ್ಮೇಲೆ ಏನೇನು ಎಕ್ಸ್ಪೆನ್ಸಸ್ ಆಗ್ತಾವಲ್ಲ, ಯಾವ ರೇಷಿಯೋಸ್ ಅದಲ್ಲಿ ಯಾವ್ಯಾವ ಬೇಸಿಸ್ ಅಲ್ಲಿ ನಾವು ಅಲೋಕೇಟ್ ಮಾಡಬೇಕು ಆ ಎಕ್ಸ್ಪೆನ್ಸಸ್ ನ ಅಂತ ಈಗ ನೋಡ್ರಿ. ಸೊ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಟೈಮ್ ರೇಷಿಯೋದಲ್ಲಿ ಅಂದ್ರೆ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಅಂತ ಇರುತ್ತೆ. ಆ ಪೀರಿಯಡ್ ಅಲ್ಲಿ ಏನ್ ಎಕ್ಸ್ಪೆನ್ಸಸ್ ಆಗಿದೆ ಅವನ್ನ ಈಸಿಯಾಗಿ ನೀವು ಐಡೆಂಟಿಫೈ ಮಾಡಬಹುದು. ಅಂಡ್ ಸೇಲ್ಸ್ ಸಂಬಂಧಪಟ್ಟಂತ ಎಕ್ಸ್ಪೆನ್ಸಸ್ ಸೇಲ್ಸ್ ಗೆ ಹೋಗುತ್ತೆ. ಇಲ್ಲಿ ನಿಮಗೆ ಡಿಫಿಕಲ್ಟ್ ಅನ್ಸೋದೇನಂದ್ರೆ ಪೋಸ್ಟ್ ಡೈರೆಕ್ಟ್ ಆಗಿ ಪೋಸ್ಟ್ ಗೆ ಯಾವ್ದು ಹೋಗುತ್ತೆ, ಪ್ರೀಗೆ ಯಾವ್ದು ಹೋಗುತ್ತೆ ಅನ್ನೋದು. ಅವನ್ನೇನು ನೀವು ಅದನ್ನ ಅಲೋಕೇಟ್ ಅಲ್ಲಿ ರೇಷಿಯೋಸ್ ನೋಡ್ಕೊಂಡು ಡಿಸ್ಟ್ರಿಬ್ಯೂಟ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ನೀವೇನ್ ಮಾಡಬಹುದು, ಅಮೌಂಟ್ ಅನ್ನ ಹಾಕ್ಬಹುದು. ಸೊ ಈಗ ನೋಡಿ, ಟೈಮ್ ಬೇಸಿಸ್ ಅಲ್ಲಿ ಯಾವ್ಯಾವ ಬರ್ತದೆ ಅಂದ್ರೆ ಡಿಪ್ರಿಸಿಯೇಷನ್ ಬರುತ್ತೆ. ಡಿಪ್ರಿಸಿಯೇಷನ್ ಡಿಕ್ಲೈನಿಂಗ್ ದ ವ್ಯಾಲ್ಯೂ ಆಫ್ ದ ಅಸೆಟ್. ಸೊ ನೋಡಿ, ಡಿಪ್ರಿಸಿಯೇಷನ್ ಇದೆಯಲ್ಲ, ಇದು ಟೈಮ್ ಪೀರಿಯಡ್ ಅಲ್ಲಿ ಆಗ್ತಕ್ಕಂಥದ್ದು. ಹಾಗಾಗಿ ಇದು ಟೈಮ್ ರೇಷಿಯೋದಲ್ಲಿ ಬರುತ್ತೆ. ಅಂಡ್ ಸ್ಯಾಲರಿಗೆ ಒಂದು ಪರ್ಟಿಕ್ಯುಲರ್ ಮಂತ್, ಈಗ ಮಂತ್ ಆದ ತಕ್ಷಣ ನಿಮಗೆ ಸಂಬಳ ಕೊಡ್ತಾರೆ. ಹಾಗಾಗಿ ಇದು ಕೂಡ ಟೈಮ್ ರೇಷಿಯೋದಲ್ಲಿ ಬರುತ್ತೆ. ರೆಂಟ್ ಆಗಿರ್ಬೋದು, ರೇಟ್ಸ್ ಆಗಿರ್ಬೋದು, ಟ್ಯಾಕ್ಸ್ ಆಗಿರ್ಬೋದು, ಓಕೆ, ರಿಟರ್ನ್ಸ್ ಫೈಲ್ ಮಾಡೋದಾಗಿರ್ಬೋದು, ಈ ಟ್ಯಾಕ್ಸಸ್ 1 year 6 months ಈ ತರ ರಿಟರ್ನ್ಸ್ ಫೈಲ್ ಮಾಡೋದು ಕೂಡ ಟೈಮ್ ಬೇಸಿಸ್ ಅಲ್ಲಿ ಬರುತ್ತೆ. ಇನ್ಸೂರೆನ್ಸ್ ಆಗಿರ್ಬೋದು, ದೆನ್ ರಿಪೇರ್ಸ್, ಎಲೆಕ್ಟ್ರಿಸಿಟಿ, ದೆನ್ ಆಡಿಟ್ ಫೀಸ್, ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಆಗಿರ್ಬೋದು, ದೆನ್ ಆಫೀಸ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ದೆನ್ ಟೆಲಿಫೋನ್ ಚಾರ್ಜಸ್ ಆಗಿರ್ಬೋದು, ಅಥವಾ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಆಗಿರ್ಬೋದು. ಸೊ ದೀಸ್ ಆರ್ ಆಲ್ ದ ಇನ್ನು ಅಂದ್ರೆ ನೀವೇ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೋಬೇಕು. ಈಗ ಟೈಮ್ ಪೀರಿಯಡ್ ಅಲ್ಲಿ ಏನೇನು ಬರುತ್ತಪ್ಪ, ರೆಂಟ್ ಆಗಿರ್ಬೋದು. ರೆಂಟ್ ನೋಡಿ, ಈಗ 1 ತಿಂಗಳು ಆದ ತಕ್ಷಣ ಮನೆ ಬಾಡಿಗೆ ಕೊಡಬೇಕು. ಸೊ ಇವೆಲ್ಲವೂ ಕೂಡ ಟೈಮ್ ಬೇಸಿಸ್ ಅಲ್ಲಿ ಬರ್ತಕ್ಕಂಥವು. ನೀವು ಈಗ ಫಾರ್ ಎಕ್ಸಾಂಪಲ್ 1:3 ಎಷ್ಟಿದೆ ಅಂದ್ರೆ ಒಂದು 10,000 ಬಾಡಿಗೆ ಕೊಡಬೇಕು ಅಂತ ತಿಳ್ಕೊಳ್ರಿ. ಇದನ್ನ ಏನ್ ಮಾಡ್ಬೇಕು ನೀವು, 10,000ನ 1:3 ಟೈಮ್ ರೇಷಿಯೋ ಇದೆ ಅಂದ್ರೆ ಪ್ರೀ ಪೋಸ್ಟ್ ಗೆ ಡಿವೈಡ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡೋಕೆ ಬಹಳ ಈಸಿ. ಅಂಡ್ ಸೇಲ್ಸ್ ಬೇಸಿಸ್ ಅಲ್ಲಿ ಯಾವ್ಯಾವ ಬರ್ತವೆ ಅಂದ್ರೆ ಸೇಲ್ಸ್ ಅಂದ್ರೆ ಸೇಲ್ ಮಾಡುವಾಗ ಅಥವಾ ಏನ್ ಮಾರಾಟ ಮಾಡುವಾಗ ಕೆಲವೊಂದು ಎಕ್ಸ್ಪೆನ್ಸಸ್ ಆಗಿರುತ್ತವೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಈಗ ನೋಡಿ, ಸೇಲ್ಸ್ ಗೆ ಸಂಬಂಧಪಟ್ಟಂತ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಅಥವಾ ಬ್ಯಾಡ್ ಡೆಟ್ಸ್ ಆಗಿರ್ಬೋದು. ಬ್ಯಾಡ್ ಡೆಟ್ಸ್ ಅಂದ್ರೆ ಗೊತ್ತು ನಿಮಗೆ, ಅದು ಸಾಲ ಕೊಟ್ಟಿರ್ತೀರಿ ಬರೋದೇ ಇಲ್ಲ, ಅದು ಕೂಡ ಸಾಲ ಅನ್ನೋದು ಎಲ್ಲಿ ಬರುತ್ತೆ, ಮಾರಾಟ ಮಾಡುವಾಗ ಸಾಲ ಕೊಡ್ತಕ್ಕಂಥದ್ದು. ಹಾಗಾಗಿ ಈಸಿಯಾಗಿ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೋಬಹುದು. ಬ್ಯಾಡ್ ಡೆಟ್ಸ್ ಇದು ಸೇಲ್ಸ್ ಗೆ ಸಂಬಂಧಪಟ್ಟಿರುತ್ತೆ.
ಆಮೇಲೆ ಸೇಲ್ಸ್ ಮೆನ್ ಕಮಿಷನ್ಸ್ ಆಗಿರ್ಬೋದು, ಸೇಲ್ಸ್ ಮೆನ್ ಕಮಿಷನ್. ಸೊ ದಿಸ್ ಇಸ್ ಆಲ್ಸೋ ರಿಲೇಟ್ ಟು ಸೇಲ್ಸ್ ರೇಷಿಯೋದಲ್ಲಿ, ಸೇಲ್ಸ್ ಬೇಸಿಸ್ ಅಲ್ಲಿ ಬರ್ತಕ್ಕಂಥದ್ದು. ಅದಾದ್ಮೇಲೆ ಸೇಲ್ ಮಾಡ್ಬೇಕಂದ್ರೆ ಏನ್ ಮಾಡ್ತೇವೆ, ಅಡ್ವರ್ಟೈಸ್ಮೆಂಟ್ ಚಾರ್ಜಸ್ ಆಗಿರುತ್ತೆ. ಸೊ ಅಡ್ವರ್ಟೈಸ್ಮೆಂಟ್ ಚಾರ್ಜಸ್, ಸೊ ಅದು ಕೂಡ ಸೇಲ್ಸ್ ರೇಷಿಯೋದಲ್ಲಿ ಬರುತ್ತೆ. ನೆಕ್ಸ್ಟ್ ಗ್ರಾಸ್ ಪ್ರಾಫಿಟ್ ಆಗಿರ್ಬೋದು, ಅಥವಾ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆಗಿರ್ಬೋದು. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಮಾರಾಟ ಮಾಡುವ ಕೆಲವೊಂದು ಖರ್ಚಾಗಿರುತ್ತೆ. ದಟ್ ಈಸ್ ಆಲ್ಸೋ ರಿಲೇಟ್ ಟು ಸೇಲ್ಸ್ ರೇಷಿಯೋಸ್ ಅಲ್ಲಿ ಬರ್ತಕ್ಕಂಥದ್ದು. ಅಂಡ್ ಸ್ಯಾಲರೀಸ್ ಟು ಸೇಲ್ಸ್ ಮೆನ್, ನೋಡ್ರಿ ಇಲ್ಲಿ ಸ್ಯಾಲರಿ ಅಂತ ಇದೆ, ಆದ್ರೆ ಸೇಲ್ಸ್ ಮೆನ್ಗೆ ಏನಾದ್ರು ನೀವು ಸ್ಯಾಲರಿ ಕೊಟ್ರೆ, ಸೇಲ್ಸ್ ಮೆನ್ಗೆ ಸ್ಯಾಲರಿ ಕೊಟ್ರೆ ದಟ್ ಈಸ್ ಆಲ್ಸೋ ರಿಲೇಟ್ ಟು ಸೇಲ್ಸ್ ರೇಷಿಯೋದಲ್ಲಿ ಬರ್ತಕ್ಕಂಥದ್ದು. ಅಂಡ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್, ನೋಡಿ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ದಟ್ ಈಸ್ ಆಲ್ಸೋ ರಿಲೇಟ್ ಟು ಸೇಲ್ಸ್. ಈಗ ಫಾರ್ ಎಕ್ಸಾಂಪಲ್ ಒಂದು ಕಡೆಯಿಂದ ಹೋಗಿ ಇನ್ನೊಂದು ಕಡೆಗೆ ಮಾರಾಟ ಮಾಡ್ಬೇಕಾಗಿರುತ್ತೆ, ಹಾಗಾಗಿ ಕೆಲವೊಂದು ಎಕ್ಸ್ಪೆನ್ಸ್ ಆಗುತ್ತೆ, ಅದು ಕೂಡ ಸೇಲ್ಸ್ ರೇಷಿಯೋದಲ್ಲಿ ಬರ್ತೈತಿ. ಆಮೇಲೆ ಫ್ರೀ ಸ್ಯಾಂಪಲ್ಸ್ ನ ಕೊಟ್ಟಿರ್ತೀರಿ, ದಟ್ ಈಸ್ ಆಲ್ಸೋ ರಿಲೇಟ್ ಟು ಸೇಲ್ಸ್ ರೇಷಿಯೋ. ಸೊ ಹೀಗೆ ನೀವೇ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನಾಟ್ ಓನ್ಲಿ ಇಷ್ಟ ಐಟಮ್ಸ್ ಅಂದ್ರೆ ಬರಲ್ಲ, ಸೇಲ್ಸ್ ರಿಲೇಟೆಡ್ ಯಾವುದೇ ಬಂದ್ರು ಕೂಡ ನೀವು ಸೇಲ್ಸ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ನ ಮಾಡ್ಬೇಕು, ಅಲೋಕೇಟ್ ಮಾಡ್ಬೇಕಾಗುತ್ತೆ. ಇದು ಅಲ್ದೇನೆ ಡೈರೆಕ್ಟ್ ಆಗಿ ಕೆಲವೊಂದು ಐಟಮ್ಸ್ ನೀವೇನ್ ಮಾಡ್ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಪ್ರೀ ಪೋಸ್ಟ್ ಗೆ ಕೆಲವೊಂದು ಐಟಮ್ಸ್ ಡೈರೆಕ್ಟ್ ಆಗಿ ನೀವು ಅಲೋಕೇಟ್ ಮಾಡ್ಬೇಕಾಗುತ್ತೆ. ಹೌದು, ಯಾವ್ದಂದ್ರೆ ಈಗ ಪಾರ್ಟ್ನರ್ ಸ್ಯಾಲರಿ ಇದೆ, ಪಾರ್ಟ್ನರ್ಸ್ ಸ್ಯಾಲರಿ. ಈ ಸ್ಯಾಲರಿ ಅಂತ ನೋಡ್ರಿ, ಸ್ಯಾಲರಿ ಅಂತ ಕೊಟ್ರೆ ಟೈಮ್ ರೇದಲ್ಲಿ ಇದೆ. ಸೇಲ್ಸ್ ಮೆನ್ ಸ್ಯಾಲರಿ ಅಂದ್ರೆ ಸೇಲ್ಸ್ ಬೇಸಿಸ್ ಅಲ್ಲಿ ನೋಡಿ. ಪೋಸ್ಟ್ ಅಲ್ಲಿ ಯಾವ್ಯಾವ ಎಕ್ಸ್ಪೆನ್ಸಸ್ ಬರುತ್ತೆ ನೋಡಿ, ಈ ಪೋಸ್ಟ್ ಅಲ್ಲಿ ಬರ್ತಕ್ಕಂಥವನ್ನ ನೀವು ಡೈರೆಕ್ಟ್ ಆಗಿ ಏನ್ ಮಾಡ್ಬೇಕು, ಸೊ ಪೋಸ್ಟ್ ಇನ್ಕಾರ್ಪೊರೇಟ್ ಅಲ್ಲಿ ಹಾಕ್ಬೇಕು. ಯಾವುದೇ ಕಾರಣಕ್ಕೂ ಈಗ ಫಾರ್ ಎಕ್ಸಾಂಪಲ್ ಡೈರೆಕ್ಟರ್ ಫೀಸ್ ಅಂತ ಕೊಟ್ಬಿಡ್ತಾರೆ, ಡೈರೆಕ್ಟರ್ ಫೀಸ್ ಇದು ರಿಲೇಟೆಡ್ ಟು ಪೋಸ್ಟ್ ಗೆ ಬರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ 20,000 ಡೈರೆಕ್ಟರ್ ಫೀಸ್ ಅಂತ ಕೊಡ್ತಾರೆ, 20,000 ಡೈರೆಕ್ಟರ್ ಫೀಸ್ ಅಂತ ಇದೆ, ಇದನ್ನ ಯಾವ ಬೇಸಿಸ್ ಎಲ್ಲ ಅಲೋಕೇಟ್ ಮಾಡೋದಂತ ಕೊಂಡ್ರೆ ಆಗೋದಿಲ್ಲ, ಡೈರೆಕ್ಟ್ ಆಗಿ ಪೋಸ್ಟ್ ಅಲ್ಲೇ ಬರ್ತಕ್ಕಂಥದ್ದು. ಹಾಗಾಗಿ ಡೈರೆಕ್ಟರ್ ಫೀಸ್ ಆಲ್ಸೋ ಎಲ್ಲಿ ಬರುತ್ತೆ, ಪೋಸ್ಟ್ ಇನ್ಕಾರ್ಪೊರೇಟ್ ಅಲ್ಲಿ ಬರುತ್ತೆ. ಈ ಐಟಮ್ಸ್ ನಿಮ್ಮಲ್ಲಿ ಪ್ರಾಬ್ಲಮ್ ಅಲ್ಲಿ ಕೊಟ್ಟರೆ ಡೈರೆಕ್ಟ್ ಆಗಿ ಪೋಸ್ಟ್ ಅಲ್ಲಿ ಬರೆದು ಬರಬೇಕು. ಸೊ ಎರಡನೇದು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ದಟ್ ಈಸ್ ಆಲ್ಸೋ ರಿಲೇಟೆಡ್ ಟು ಪೋಸ್ಟ್. ಇದನ್ನ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಕೊಟ್ಟಿದ್ರೆ ಪೋಸ್ಟ್ ಅಲ್ಲಿ ಹಾಕ್ಬೇಕಾಗುತ್ತೆ. ದೆನ್ ಫಾರ್ಮೇಶನ್ ಎಕ್ಸ್ಪೆನ್ಸಸ್ ದಟ್ ಈಸ್ ಆಲ್ಸೋ ರಿಲೇಟೆಡ್ ಟು ಪೋಸ್ಟ್. ಡಿವಿಡೆಂಡ್ ಆನ್ ಶೇರ್ಸ್, ಏನಾದ್ರೂ ಡಿವಿಡೆಂಡ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಡಿವಿಡೆಂಡ್ ಆನ್ ಶೇರ್ಸ್. ಡಿವಿಡೆಂಡ್ ಮೀನ್ಸ್ ವಾಟ್? ಡಿವಿಡೆಂಡ್ ಅಂದ್ರೆ ಏನು? ಪಾರ್ಟ್ ಆಫ್ ದ ಪ್ರಾಫಿಟ್, ಲಾಭಾಂಶ, ಲಾಭದ ಒಂದು ಭಾಗಕ್ಕೆ ಡಿವಿಡೆಂಡ್ ಅಂತ ಕರಿತೀವಿ. ಹಾಗೆ ಆ ಷೇರುದಾರರಿಗೆ ಏನಾದ್ರು ಡಿವಿಡೆಂಡ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ದಟ್ ಈಸ್ ಆಲ್ಸೋ ಪೋಸ್ಟ್ ಇನ್ಕಾರ್ಪೊರೇಟರ್ ಬರುತ್ತೆ ಐಟಮ್ಸ್, ಡೈರೆಕ್ಟ್ ಆಗಿ ಅಲ್ಲೇ ಬರಿಬೇಕು ಐಟಮ್ಸ್. ದೆನ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್, ಇಂಟ್ರೆಸ್ಟ್ ಇದ್ರೆ ಅದು ಕೂಡ ಪೋಸ್ಟ್ ಗೆ ರಿಲೇಟೆಡ್ ಆಗುತ್ತೆ. MD ರೆಮ್ಯುನರೇಷನ್ಸ್ ಕೊಟ್ಟಿದ್ರೆ ಅದು ಕೂಡ ಪೋಸ್ಟ್ ಅಲ್ಲಿ ಬರುತ್ತೆ. ನೋಡಿ ನೀವು ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ನೋಡಿದ್ರಿ, ಅದ್ರಲ್ಲಿ ಅಂಡರ್ ರೈಟರ್ ಕಮಿಷನ್ ಅದೇ ಎಲ್ಲಿ ಬರುತ್ತೆ ಅಂದ್ರೆ ಪೋಸ್ಟ್ ಇನ್ಕಾರ್ಪೊರೇಷನ್ ಬರುತ್ತೆ. ಅಂಡರ್ ರೈಟರ್ಸ್ ಕಮಿಷನ್. ಸೊ ಬಹಳಷ್ಟು ಈಸಿ ಆದಂತಹ ಟಾಪಿಕ್, ಬಹಳಷ್ಟು ಈಸಿ ನೋಡಿ. ಅಲೋಕೇಶನ್ ಆಫ್ ಎಕ್ಸ್ಪೆನ್ಸಸ್ ನ ನೀವು ನೋಡಿ, ಟೈಮ್ ರೇಷಿಯೋಸ್ ಹೇಗೆ ಕಂಡುಹಿಡಿಯೋದು, ಸೇಲ್ಸ್ ರೇಷಿಯೋ ಹೇಗೆ ಐಡೆಂಟಿಫೈ ಮಾಡೋದು ಗೊತ್ತಾಯ್ತು. ಅಂಡ್ ಎಕ್ಸ್ಪೆನ್ಸಸ್ ಯಾವ್ಯಾವ ರೇಷಿಯೋದಲ್ಲಿ ಅಲೋಕೇಟ್ ಮಾಡಬೇಕು ಅನ್ನೋದು ಗೊತ್ತಾದ್ರೆ ನೀವು ಈಸಿಯಾಗಿ 10 ಮಾರ್ಕ್ಸ್ ನ ತೆಗೆದುಕೊಳ್ತೀರಿ. ಬಹಳಷ್ಟು ಈಸಿಯೆಸ್ಟ್ ಚಾಪ್ಟರ್ ಕಾರ್ಪೊರೇಟ್ ಅಕೌಂಟ್ ಅಲ್ಲಿ, ವೆರಿ ಈಸಿಯೆಸ್ಟ್ ಚಾಪ್ಟರ್ ಇದು, ಪ್ರಾಫಿಟ್ ಪ್ರಯರ್ ಟು ಇನ್ಕಾರ್ಪೊರೇಷನ್. ನೋಡಿ ಪ್ರೀ ಅಲ್ಲಿ ಯಾವುದು, ಪೋಸ್ಟ್ ಅಲ್ಲಿ ಯಾವುದು. ಇದರಲ್ಲಿ ನೋಡಿ ಪ್ರೀದಲ್ಲಿ ಪೋಸ್ಟ್ ಅಲ್ಲಿ ಏನಾದ್ರೂ ಈ ಐಟಮ್ಸ್ ಇತ್ತು ಅಂದ್ರೆ ಸೇಲ್ಸ್ ಬೇಸಿಸ್ ಅಲ್ಲಿ ಡಿವೈಡ್ ಮಾಡ್ಬೇಕು, ಟೈಮ್ ಬೇಸಿಸ್ ಅಲ್ಲಿ ನೋ, ಡೈರೆಕ್ಟ್ ಆಗಿ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ಅದನ್ನ ಪ್ರೀ ಅಂಡ್ ಪೋಸ್ಟ್ ಅಲ್ಲಿ ಬರೆದ್ರೆ ಆಯ್ತು. ಬಹಳಷ್ಟು ಈಸಿಯಾಗಿ ನೀವು ಮಾರ್ಕ್ಸ್ ನ ತೆಗೆದುಕೊಳ್ಳಬಹುದು. ದಿಸ್ ಇಸ್ ನಾಟ್ ಡಿಫಿಕಲ್ಟ್ ಚಾಪ್ಟರ್. ಓಕೆ, ಸೊ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೇನೆ ಚಾನಲ್ ಅನ್ನ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿದ್ರೆ. ದೆನ್ ನಿಮ್ ಫ್ರೆಂಡ್ಸ್ಗೂ ಕೂಡ ಫಾರ್ವರ್ಡ್ ಮಾಡಿ. ಪ್ರಾಕ್ಟಿಕಲ್ ಗೊತ್ತಿಲ್ಲದವ್ರಿಗೆ ಬಹಳಷ್ಟು ಈಸಿಯಾಗಿ ಕನ್ನಡದಲ್ಲಿ ನಾನು ತುಂಬಾ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಕನ್ನಡದಲ್ಲಿ
ಬಹಳಷ್ಟು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ ಪೂರ್ತಿಯಾಗಿ ನಾನು ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅಂಡ್ ಈ ಚಾನಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫಾರ್ವರ್ಡ್ ಮಾಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.